ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ಚಾಹಲ್ ಅವ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಇಷ್ಟು ದಿನಗಳಿಂದ ಚಾಹಲ್ ಅವ್ರ ಬಗ್ಗೆ ತುಂಬಾ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಚಾಹಲ್ ಅವರು ಕುಡಿದು ನಡ್ಕೊಂಡು ಹೋಗ್ತಾ ಇರೋ ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ತುಂಬಾ ವೈರಲ್ ಆಗ್ತಾ ಇದೆ. ಸೊ ಯಾವಾಗಲೂ ಅವರು ಒಂದು ಸೆಲೆಬ್ರಿಟಿ ಕ್ಯಾಟಗರಿಯಲ್ಲಿ ಬರ್ತಾರೆ, ಸ್ಪೋರ್ಟ್ಸ್ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಸೆಲೆಬ್ರಿಟಿ ಅವ್ರ ಜೀವನದಲ್ಲಿ ಏನೇ ಚಿಕ್ಕ ಪುಟ್ಟ ಸಣ್ಣ ವಿಷಯ ಏನೇ ನಡೆದ್ರೂ ಸೊ ಇಮಿಡಿಯೇಟಾಗಿ ಸೋಷಿಯಲ್ ಮೀಡಿಯಲ್ಲಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ಸದ್ಯದಲ್ಲಿ ತುಂಬಾ ಸೌಂಡ್ ಮಾಡ್ತಿರೋದು ಯಾವ ವಿಷಯ ಅಂತ ಹೇಳಿದ್ರೆ, ಚಾಹಲ್ ಅವರು ಮತ್ತು ಅವ್ರ ವೈಫ್ ಧನಶ್ರೀ ಅವರ ಒಂದು ಡಿವೋರ್ಸ್ ಬಗ್ಗೆ ಏನಾಗ್ತಿದೆ ಇವ್ರ ಲೈಫಲ್ಲಿ, ಯಾಕೆ ಈ ಥರ ಸ್ಯಾಡ್ ಪೋಸ್ಟ್ಗಳನ್ನ ಹಾಕ್ಕೊಂಡು ತಿರುಗ್ತಾ ಇದ್ದಾರೆ, ಸೊ ಯಾಕೆ ಈ ಥರ ಕುಡ್ಕೊಂಡು ತಿರುಗ್ತಾ ಇದ್ದಾರೆ, ಹೇಗಾದ ಅನ್ನೋ ವಿಡಿಯೋಗಳೇ ತುಂಬ ಬರ್ತಾ ಇದೆ. ಸೊ ಕುಡ್ದಿರೋ ಫೋಟೋ ಒಂದು, ಮ್ಯಾರೇಜ್ ಫೋಟೋ ಒಂದು ಹಾಕ್ಬಿಟ್ಟು ತುಂಬಾ ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಇರಲಿ, ಸೊ ಅದು ನಿಜನ ಸುಳ್ಳ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್ನು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಾಹಲ್ ಅವರು ಎಷ್ಟು ಎನರ್ಜಿ ಬಂಚ್ ಅಂತ ಹೇಳಿದ್ರೆ, ಸೊ ನೀವು ನೋಡಿರ್ತೀರ ಯಾವುದೇ ಮ್ಯಾಚ್ ಅಂತ ತೊಗೊಳ್ರಿ, ಬಟ್ಲರ್ ಅವ್ರ ಜೊತೆ ಫಾರ್ ಎಕ್ಸಾಂಪಲ್ ಬಟ್ಲರ್ ಅವ್ರ ಜೊತೆ ವಿಡಿಯೋ ನೋಡಿರ್ತೀರ, ಯಾವ ಥರ ಅವರು ಫನಿ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಕೊಹ್ಲಿ ಅವ್ರ ಜೊತೆ ಡ್ಯಾನ್ಸ್ ಆಗಿರ್ಬೋದು, ಕ್ರಿಸ್ ಗೇಲ್ ಅವ್ರ ಜೊತೆ ಆಗಿರ್ಬೋದು, ABD ಜೊತೆ ಆಗಿರ್ಬೋದು, ಅವ್ರ ಜೊತೆ ಈ ಥರ ಫನ್ ವಿಡಿಯೋಸ್ ಮಾಡದಿರೋ ಕ್ರಿಕೆಟರೇ ಇಲ್ಲ. ಸೊ ಅಷ್ಟು ಒಂದು ಫನಿ ಪರ್ಸನ್ ಅಂತ ಹೇಳ್ಬೋದು. ಫನಿ ಪರ್ಸನ್ ಅನ್ನೋದಕ್ಕಿಂತ ಏನೇ ಬಂದ್ರೂ, ಏನೇ ಸಿಚುವೇಶನ್ ಇದ್ರೂ ತುಂಬ ಜಾಯ್ಫುಲ್ಲಾಗಿ, ತುಂಬ ಒಂಥರ ಸ್ಪೋರ್ಟಿವ್ ಆಗಿ ತೊಗೊಂಡು ಆ ಮೂಮೆಂಟ್ ಅಟ್ ದ ಮೂಮೆಂಟನ್ನು ಒಂಥರ ಜೀವಿಸೋಂಥ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಅವ್ರನ್ನ ಯಾವಾಗಲೂ ನಾವು ನೋಡಿರೋ ಪ್ರಕಾರ ತುಂಬ ಖುಷಿಯಲ್ಲೇ ಇರೋ ಥರನೇ ಅವ್ರು ತೋರಿಸ್ಕೊಂಡಿರೋದು. ಎಷ್ಟೇ ನೋವು ಇರಲಿ ಏನೇ ಇರಲಿ, ಬಟ್ ಯಾವಾಗಲೂ ಖುಷಿ ಇರೋ ಥರನೇ ಕಾಣಿಸ್ಕೊಂಡಿದ್ದಾರೆ. ಸೊ ನೀವು ನೋಡಿರ್ತೀರ, ರೀಸೆಂಟಾಗಿ ವರ್ಲ್ಡ್ ಕಪ್ ನಾವು ಗೆದ್ದಾಗ ಮೋದಿ ಅವರು ಅವ್ರ ಜೊತೆ ಚಾಹಲ್ ಮಾತಾಡಿ ಅಂತ ಹೇಳಿದಾಗ ಅವ್ರು ಸೈಲೆಂಟ್ ಇರ್ತಾರೆ 1-2 ಸೆಕೆಂಡು. ಸೊ ಆವಾಗ ಮೋದಿಯವರೇ ಹೇಳ್ತಾರೆ, ಚಾಹಲ್ ನೀವು ಸೈಲೆಂಟ್ ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಹರಿಯಾಣ ಜನನೇ ಹೀಗೆ, ಎಷ್ಟೇ ಕಷ್ಟ ಇದ್ರೂ ಮುಖದಲ್ಲಿ ತೋರಿಸಲ್ಲ, ಯಾವಾಗಲೂ ನಗ್ತಾ ಇರ್ತಾರೆ, ಯಾವಾಗಲೂ ಒಂಥರ ಮುಗುಳು ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಸೊ ನೀವು ಯಾವಾಗಲೂ ಅದೇ ಥರನೇ ನಮ್ಗೆ ಕಾಣಿಸ್ಕೊಂಡಿರೋದು ಅಂತ ಹೇಳಿಬಿಟ್ಟು ಚಾಹಲ್ ಅವ್ರಿಗೆ ಹೊಗಳ್ತಾರೆ. ಸೊ ಮೋದಿನೇ ಹೊಗಳಿದ್ದಾರೆ ಅಂದರೆ, ಸೊ ಮೋದಿ ಯಾರಿಗೂ ಸುಮ್ಮನೆ ಹೇಳಲ್ಲ ಅಲ್ವಾ. ಸೊ ಒಂದು ಪ್ರಧಾನಮಂತ್ರಿಯಾಗಿ ಒಬ್ರನ್ನ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕು ಆ ಮನುಷ್ಯ ಎಷ್ಟು ಒಂದು ಖುಷಿಯಾಗಿದ್ದಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು. ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬಂದರೆ, ಸೊ ಅವರು ಒಂದು ಪೋಸ್ಟನ್ನ ಹಾಕಿದ್ದಾರೆ, ಓಕೆನಾ. ಸೊ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಸೊ ಏನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಮೊದಲನೇದಾಗಿ ಬಂದುಬಿಟ್ಟು, ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಫ್ಯಾನ್ಸ್ ಫಾರ್ ದೇರ್ ಅನ್ವೇವಿಂಗ್ ಲವ್ ಆ್ಯಂಡ್ ಸಪೋರ್ಟ್. ನಾನು ನನ್ನ ಎಲ್ಲ ಫ್ಯಾನ್ಸ್ಗಳಿಗೂ ತುಂಬ ಗ್ರೇಟ್ಫುಲ್ ಇದ್ದೀನಿ, ತುಂಬ ಹೃತ್ಪೂರ್ವಕದ ಧನ್ಯಗಳು. ಯಾವಾಗಲೂ ನನಗೆ ತುಂಬ ಪ್ರೀತಿ ಮತ್ತು ತುಂಬ ಕೇರ್ನ ಕೊಟ್ಟಿದ್ದಾರೆ. ವಿತೌಟ್ ವಿಚ್ ಐ ವುಡಂಟ್ ಹ್ಯಾವ್ ಕಮ್ ದಿಸ್ ಫಾರ್. ಸೊ ಅವರ ಒಂದು ಪ್ರೀತಿ, ಪ್ರೋತ್ಸಾಹ, ನಂಬಿಕೆ ಇಲ್ಲ ಅಂತ ಹೇಳಿದರೆ, ಆ ಫ್ಯಾನ್ಸ್ಗಳು ಕೊಟ್ಟಿರೋ ಆ ಪ್ರೀತಿ ಇಲ್ಲ ಅಂತ ಹೇಳಿದರೆ ನಾನು ಇಷ್ಟು ದೂರ ಬರಲಿಕ್ಕಾಗ್ತಾ ಇರಲಿಲ್ಲ ಆ್ಯಸ್ ಎ ಕ್ರಿಕೆಟರ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ, ಬಟ್ ದಿಸ್ ಜರ್ನಿ ಈಸ್ ಫಾರ್ ಫ್ರಮ್ ಓವರ್. ಅಂದರೆ ಇದೇನು ಇವತ್ತು ನೆನ್ನೆ ಬಂದಿರೋದಲ್ಲ, ತುಂಬ ಹಿಂದೆಯಿಂದ ಬಂದಿರೋವಂಥ ಜರ್ನಿ. ನಿನ್ನೆ ಹುಟ್ಟುಬಿಟ್ಟು ಇವತ್ತು ನಾನು ಹೆಸರು ತೊಗೊಂಡಿಲ್ಲ, ಸುಮಾರು ವರ್ಷಗಳ ಕಷ್ಟಪಟ್ಬಿಟ್ಟು ಈ ಹೆಸರನ್ನ ಗಳಿಸಿದ್ದೀನಿ. ಸೊ ಆ್ಯಸ್ ದೇರ್ ಆರ್ ಸ್ಟಿಲ್ ಮೆನಿ ಇನ್ಕ್ರೆಡಿಬಲ್ ಓವರ್ಸ್ ಲೆಫ್ಟ್ ಟು ಡೆಲಿವರ್ ಫಾರ್ ಮೈ ಕಂಟ್ರಿ. ಸೊ ಇನ್ನೂ ಎಷ್ಟೊಂದು ಓವರ್ಗಳಿದ್ದಾವೆ ನಾನು ಇನ್ನೂ ಡೆಲಿವರ್ ಮಾಡಬೇಕಾಗಿರೋದು ನನ್ನ ದೇಶಕ್ಕೋಸ್ಕರ. ಏನು ನನ್ನದೇನು ಚಾಪ್ಟರ್ ಮುಗ್ದಿಲ್ಲ, ಇನ್ನೂ ಇದೆ ಗುರು, ಇದೆ, ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ನನ್ನ ದೇಶಕ್ಕೋಸ್ಕರ ಆಡಬೇಕು, ಇನ್ನೂ ಎಷ್ಟೊಂದು ವೆಯ್ಟ್ ಮಾಡ್ತಾಯಿದ್ದೆ, ನಾನು ಅಚೀವ್ ಮಾಡಬೇಕು, ನಾನು ಅವಾರ್ಡ್ಸ್ ತೊಗೋಬೇಕು, ನಾನು ಕಾಯ್ತಾ ಇದ್ದೀನಿ ಅನ್ನೋ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಅದಾದಮೇಲೆ, ಮೈ ಟೀಮ್ ಆ್ಯಂಡ್ ಫಾರ್ ಮೈ ಫ್ಯಾನ್ಸ್. ನನ್ನ ಫ್ಯಾನ್ಸ್ಗೋಸ್ಕರ, ನನ್ನ ಟೀಮ್ಗೋಸ್ಕರ, ನನ್ನ ದೇಶಕ್ಕೋಸ್ಕರ ಮತ್ತು ನನ್ನ ತಂದೆ ತಾಯಿಗೋಸ್ಕರ ನಾನು ಇನ್ನೂ ಕೆಲವು ಓವರ್ಸ್ ಇದ್ದಾವೆ, ನಾನಿನ್ನೂ ಆಡಬೇಕಾಗಿದೆ, ಅಚೀವ್ ಮಾಡಬೇಕಾಗಿರೋದು ತುಂಬ ಇದೆ ನನ್ನ ಜೀವನದಲ್ಲಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಅದಾದಮೇಲೆ, ವೈಲ್ ಐ ಆಮ್ ಪ್ರೌಡ್ ಟು ಬಿ ಸ್ಪೋರ್ಟ್ಸ್ಮನ್, ಐ ಆಮ್ ಆಲ್ಸೋ ಅ ಸನ್. ನಾನು ಯಾವ ಥರ ನಿಮ್ಮೆಲ್ಲರ ಮುಂದೆ ಸ್ಪೋರ್ಟ್ಸ್ಮನ್ ಆಗಿ ಪ್ರೌಡ್ ಫೀಲ್ ಮಾಡ್ತೀನೋ, ಅದೇ ಥರ ನಾನು ಒಂದು ಒಳ್ಳೆ ಮಗ ಆಗಿರೋದಕ್ಕೂ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದಾದಮೇಲೆ, ಆ್ಯಸ್ ಅ ಬ್ರದರ್ ಆ್ಯಂಡ್ ಫ್ರೆಂಡ್. ಸೊ ಒಳ್ಳೆ ಬ್ರದರ್ ಆಗಿ, ಒಳ್ಳೆ ಸನ್ ಆಗಿ, ಒಳ್ಳೆ ನೆಕ್ಸ್ಟು ಫ್ರೆಂಡ್ ಆಗಿ ನಾನು ಪ್ರೌಡ್ ಫೀಲ್ ಮಾಡ್ಕೊಳ್ತೀನಿ ನಾನು ಅಂತ ಹಾಕಿದ್ದಾರೆ. ಸೊ ಐ ಅಂಡರ್ಸ್ಟ್ಯಾಂಡ್ ದ ಕ್ಯೂರಿಯಾಸಿಟಿ ಸರೌಂಡಿಂಗ್ ರೀಸೆಂಟ್ ಇವೆಂಟ್ಸ್. ನನಗೆ ಅರ್ಥ ಆಗುತ್ತೆ
ನನ್ನ ಸುತ್ತ ನಡೀತಾ ಇರೋ ಈವೆಂಟ್ಸ್ಗಳ ಬಗ್ಗೆ ಏನು ನಡೀತಾ ಇದೆ, ನನ್ನ ಸುತ್ತ ಏನು ಚಟುವಟಿಕೆ ನಡೀತಾ ಇದೆ, ಯಾರ್ಯಾರು ಕಾಲು ಎಳಿತಾ ಇದ್ದಾರೆ, ಯಾವ್ಯಾವ ಥರ ಟ್ರೋಲ್ಸ್ ಮಾಡ್ತಿದ್ದಾರೆ, ಐ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು. ನಿಮಗೆಲ್ಲ ತುಂಬ ಕ್ಯೂರಿಯಾಸಿಟಿ ಇದೆ, ಎಲ್ಲ ಫ್ಯಾನ್ಸ್ಗಳಿಗೆ, ಫ್ಯಾನ್ಸ್ ಇಲ್ಲ ಅಂದ್ರೂ ಜನಗಳಿಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಅಬೌಟ್ ಮೈ ಪರ್ಸ್ನಲ್ ಲೈಫ್, ಅದರಲ್ಲೂ ಏನರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಹೌಎವರ್ ಐ ಹ್ಯಾವ್ ನೋಟಿಸ್ ಸರ್ಟೆನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸ್ಪೆಕ್ಯುಲೇಟಿಂಗ್ ಆನ್ ಮ್ಯಾಟರ್ಸ್ ದಟ್ ಮೇ ನಾಟ್ ಬಿ ಟ್ರೂ. ಸೊ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ, ಕೆಲವೊಂದು ಸೋಷಿಯಲ್ ಮೀಡಿಯಾ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ತುಂಬಾ ಕೆಟ್ಟದಾಗೆಲ್ಲ ಹೇಳ್ತಾ ಇದೆ, ನ್ಯೂಸ್ಗಳನ್ನ ಆಚೆ ಹೊರ ಬಿಡ್ತಾ ಇದೆ. ಆ್ಯಕ್ಚುಲಿ ಅದು ನಿಜ ಅಲ್ಲ. ಅಂದರೆ ಏನು ಡಿವೋರ್ಸ್ದು ಅದು ಇದು ಕೇಸ್ ಹಾಕಿದ್ದಾರೆ, ಕೇಸ್ ಅಂತೀನಿ, ಈ ನ್ಯೂಸ್ ಮ್ಯಾಟ್ರ್ಗಳೆಲ್ಲ ಇದು ಮಾಡ್ತಾ ಇದ್ದಾರಲ್ವ, ಸೊ ಅದು ನಿಜ ಅಲ್ಲ. ಸೊ ಇದೆಲ್ಲ ಮೇ ನಾಟ್ ಬಿ ಟ್ರೂ, ಅದು ಸತ್ಯ ಇಲ್ಲದೇನೂ ಇರ್ಬೋದು ಅಂತ ಫ್ಯಾನ್ಸಿಗೆ ಹೇಳ್ಕೊಂಡಿರೋದು ಇದು. ಸೊ ಆ್ಯಸ್ ಎ ಸನ್, ಬ್ರದರ್ ಆ್ಯಂಡ್ ಫ್ರೆಂಡ್, ಐ ಹಂಬಲಿ ರಿಕ್ವೆಸ್ಟ್ ಎವ್ರಿ ಒನ್ ನಾಟ್ ಟು ಇಂಡಲ್ಜ್ ಇನ್ ದೀಸ್ ಸ್ಪೆಕ್ಯುಲೇಷನ್ಸ್. ಸೊ ಒಂದು ಮಗನಾಗಿ, ಒಂದು ಅಣ್ಣನಾಗಿ ಅಥವಾ ತಮ್ಮನಾಗಿ, ಮತ್ತು ಒಂದು ಫ್ರೆಂಡಾಗಿ ಐ ಹಂಬಲ್ಲಿ ನಾನು ತುಂಬ ನೋವಿಂದ ಬೇಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಹತ್ರನೂ. ಸೊ ನನ್ನ ಪರ್ಸ್ನಲ್ ಲೈಫನ್ನು ಈ ಥರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹರೆ ಬಿಡಬೇಡಿ, ಹೆಂಗಂದ್ರೆ ಹಂಗೆ ಹಾಕಬೇಡಿ ದಯವಿಟ್ಟು, ಐ ಹಂಬಲ್ ರಿಕ್ವೆಸ್ಟ್ ಅಂತ ಮಾಡ್ಕೊತಾ ಇದ್ದಾರೆ. ಸೊ ನಾಟ್ ಟು ಇಂಜಲ್ ಇನ್ ದೀಸ್ ಸ್ಪೆಕ್ಯುಲೇಷನ್ಸ್ ಆ್ಯಸ್ ದೇ ಹ್ಯಾವ್ ಕಾಸ್ಡ್ ಇಮೆನ್ಸ್ ಪೇನ್ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಮೈ ಫ್ಯಾಮಿಲಿ ವ್ಯಾಲ್ಯೂಸ್ ಹ್ಯಾವ್ ಥಾಟ್ ಮೀ ಟು ಆಲ್ವೇಸ್ ವಿಶ್ ವೆಲ್ ಫಾರ್ ಆಲ್. ಸೊ ಇದೇನಾಗ್ತಿದೆ ಅಂದರೆ, ಈ ಥರ ಟ್ರೋಲ್ ಮಾಡೋದ್ರಿಂದ ನನ್ನ ಫ್ಯಾಮಿಲಿಗೆ, ನನ್ನ ಪರ್ಸ್ನಲ್ ಲೈಫಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಆಬ್ವಿಯಸ್ಲಿ ಗುರು, ಯಾರ್ದನ ಒಬ್ರ ಬಗ್ಗೆ ಕೆಟ್ಟದಾಗಿ ಇಡೀ ಊರು ತುಂಬ ಹೇಳ್ಕೊಂಡು ಬಂದರೆ ಆ ಮನುಷ್ಯ ಹೆಂಗೆ ತಲೆ ಎತ್ಕೊಂಡು ನಾಳೆ ಬದುಕ್ತಾನೆ ಅಲ್ವಾ? ಸೊ ಅವ್ರಿಗೆ ತುಂಬಾ ಹರ್ಟ್ ಆಗ್ತದೆ, ಅವ್ರ ಫ್ಯಾಮಿಲಿಗೆ ಹರ್ಟ್ ಆಗ್ತಾಯಿದೆ. ಅವ್ರು ಮತ್ತೆ ಏನು ಹೇಳ್ತಾಯಿದ್ದಾರೆ, ನನ್ನ ಫ್ಯಾಮಿಲಿ ಯಾವಾಗ್ಲೂ ಇನ್ನೊಬ್ಬರಿಗೆ, ಇನ್ನೊಂದು ವ್ಯಕ್ತಿಗೆ ಆಗಿರ್ಬೋದು, ಇನ್ನೊಂದು ಜನ ಆಗಿರ್ಬೋದು, ಇನ್ನೊಂದು ಫ್ಯಾಮಿಲಿಗೆ ವ್ಯಾಲ್ಯೂ ಹೇಗೆ ಕೊಡೋದು ಅಂತ ಹೇಳ್ಕೊಟ್ಟಿದೆ ಹೊರತು ಅವರ ವ್ಯಾಲ್ಯೂ, ವ್ಯಕ್ತಿತ್ವನ ಹೇಗೆ ಕೆಳಗಿಳಿಸೋದು ಅಂತ ನನ್ನ ಫ್ಯಾಮಿಲಿ ನನಗೆ ಹೇಳ್ಕೊಟ್ಟಿಲ್ಲ ಅಂತ ಹಾಕಿದ್ದಾರೆ. ಅದಾದಮೇಲೆ ಮೈ ಫ್ಯಾಮಿಲಿ ವ್ಯಾಲ್ಯೂಸ್ ಹ್ಯಾವ್ ಥಾಟ್ ಮೀ ಆಲ್ವೇಸ್ ವಿಶ್ ವೆಲ್ ಫಾರ್ ಆಲ್, ಅದೇ ಹೇಳ್ದಂಗೆ. ಸೊ ಸ್ಟ್ರೈವ್ ಟು ಅಚೀವ್ ಸಕ್ಸಸ್ ಥ್ರೂ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇನ್ಸ್ಟೆಡ್ ಆಫ್ ಟಾಕಿಂಗ್ ಶಾರ್ಟ್ ಕಟ್ಸ್. ಮತ್ತು ನನ್ನ ಫ್ಯಾಮಿಲಿ ನನಗೇನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಯಾವಾಗಲೂ ಹಾರ್ಡ್ ವರ್ಕ್ ಮಾಡು, ಮತ್ತು ಹಾನೆಸ್ಟಾಗಿರೋ ನಿನ್ನ ದಾರಿಯಲ್ಲಿ, ಈ ಥರ ಎಲ್ಲ ಯಾವತ್ತೂ ಮಾಡಿಕೊಂಡು ಹೆಸರು ಮಾಡಬೇಡ ಅಂತಲೇ ಹೇಳ್ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಐ ರಿಮೈನ್ ಕಮಿಟೆಡ್ ಟು ದೀಸ್ ವ್ಯಾಲ್ಯೂಸ್. ನಾನು ಇದಕ್ಕೇ, ಈ ವ್ಯಾಲ್ಯೂಸ್ ಏನು ನನ್ನ ಫ್ಯಾಮಿಲಿ ನನಗೆ ಹೇಳ್ಕೊಟ್ಟಿದೆ ಅಲ್ವಾ, ಸೊ ಇದಕ್ಕೆ ನಾನು ಸ್ಟಿಕ್ಕನ್ ಹಾಕ್ತೀನಿ. ನಾನೇನು ಚೇಂಜ್ ಆಗಲ್ಲ. ನೇಮ್ಗೂ ಫೇಮ್ಗೂ ದುಡ್ಡುಗೋಸ್ಕರ ನಾನೇನು ಚೇಂಜ್ ಆಗಲ್ಲ. ಸೊ ಈ ಪ್ರೀತಿ, ವಿಶ್ವಾಸ, ಈ ಹಾನೆಸ್ಟಿ, ಈ ದಾರಿ, ನಡೆದು ಬಂದಂಥ ದಾರಿ ಏನಿದೆ, ಇದಕ್ಕೆ ನಾನು ಸ್ಟಿಕ್ಕನ್ ಹಾಕ್ತೀನಿ. ನನಗೆ ಇದರಲ್ಲೇ ಹೋಗೋಕ್ಕೆ, ಈ ದಾರಿಯಲ್ಲೇ ಹೋಗೋಕ್ಕೆ ಇಷ್ಟ ಅಂತ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಐ ಶಲ್ ಫಾರ್ ಎವರ್ ಸ್ಟ್ರೈವ್ ಟು ಸೀಕ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ನಾಟ್ ಸಿಂಪತಿ. ಸೊ ಐ ಶಲ್ ಫಾರ್ ಎವರ್ ಸ್ಟ್ರೈವ್ ಟು ಸೀಕ್ ಯುವರ್ ಲವ್. ನಾನು ಯಾವಾಗಲೂ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೋಸ್ಕರ ಹಂಬಲಿಸ್ತಾ ಇರ್ತಾನೆ ಹೊರತು ನಿಮ್ಮ ಒಂದು ಸಿಂಪತಿ ಅಂದರೆ ಗೊತ್ತಲ್ವಾ, ಹತ್ತಂಗೆ ಕರೆದಂಗೆ ಸತ್ತಂಗೆ ಮಾಡಿಬಿಟ್ಟು ಜನಗಳನ್ನ ಗಿಟ್ಟಿಸ್ಕೊಳ್ಳೋದು, ಆ ಥರ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನನಗೇನು ಅಂತ ಹೇಳಿದ್ರೆ, ನಾನು ಜನಗಳು, ನಂದೇನು ಫ್ಯಾನ್ಸ್ ಇದ್ದಾರೆ, ಜನ ಇದ್ದಾರೆ, ಅವರಿಂದ ಪ್ರೀತಿ ಪ್ರೋತ್ಸಾಹನ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹೊರತು ಸಿಂಪತಿ ಅಲ್ಲ. ದಯವಿಟ್ಟು ಈ ಥರ ರೂಮರ್ಸ್ನ ಇದು ಮಾಡಿಬಿಟ್ಟು ನಾನೇನೋ ಸಿಂಪತಿ ಗಟ್ಟಿಸ್ಕೊಳ್ತಾ ಇದ್ದೀನಿ ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದಿಷ್ಟಾಗಿರುತ್ತೆ ಇವ್ರದ್ದು ಒಂದು ಪೋಸ್ಟ್ ಬಗ್ಗೆ. ದಯವಿಟ್ಟು ಇದರಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಸೊ ಎಷ್ಟೇ ವ್ಯಕ್ತಿ ದೊಡ್ಡದಾಗಿರ್ಬೋದು, ಎಷ್ಟೇ ದೊಡ್ಡದಾಗಿ ಬೆಳೆದಿರ್ಬೋದು, ಎಷ್ಟೇ ಕೋಟಿ ಇರ್ಬೋದು, ಎಷ್ಟೇ ಆಸ್ತಿ ಅಂತಸ್ತು ಇರ್ಬೋದು, ಒಂದೇ ವಿಷಯಕ್ಕೆ ಅಂಜೋದು, ಅದು ಮರ್ಯಾದೆ ವಿಷಯ ಅಂತ ಬಂದರೆ ಇಲ್ಲದೆ ಇರೋನು ಅನಿಸ್ತಾನೆ, ಎಷ್ಟೇ ಕೋಟಿ ಇರೋರು ಅನಿಸ್ತಾರೆ. ಹಾಗಾಗಿ ಯಾರದೇ ಒಂದು ಜೀವನದ ಬಗ್ಗೆ ಏನೂ ಗೊತ್ತಿಲ್ಲದೇನೆ ಕಮೆಂಟ್ ಮಾಡೋದಾಗಿರ್ಬೋದು, ನೆಗೆಟಿವ್ ಸ್ಪ್ರೆಡ್ ಆಗಿರ್ಬೋದು, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸತ್ಯನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಸೊ ಸತ್ಯ ಅರ್ಥ ಆಗಿಲ್ಲ ಅಂದರೆ ಸತ್ಯ ಆಚೆ ಬರೋವರೆಗೂ ಕಾಯಿರಿ. ಸೊ ಇನ್ನು ಈ ಅಕಸ್ಮಾತ್ ಇದು ನಿಜ ಇತ್ತಂದರೆ ಇನ್ನೊಂದು ಕೆಲವೊಂದು ವಾರ ಅಥವಾ ತಿಂಗಳುಗಳಲ್ಲಿ ನಿಜ ಆಚೆ ಬರುತ್ತೆ ತಾನಾಗೆ. ಸೊ ಸುಮ್ಮನೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿ ಅವ್ರ ಫ್ಯಾಮಿಲಿಗಾಗಿರ್ಬೋದು, ಅವ್ರಿಗಾಗಿರ್ಬೋದು ಹರ್ಟ್ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.